ಸತ್ಯಕಾಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಅಧಿಕಾರದ ಗದ್ದುಗೆ ಏರಿದೆ. ಈ ಹಿನ್ನೆಲೆಯಲ್ಲಿ ಶನಿವಾರ ಸಂಜೆ ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಅದ್ದೂರಿ ಸಂಭ್ರಮಾಚರಣೆ ನಡೆಸಿದರು. ದೆಹಲಿಯಲ್ಲಿ ಬಿಜೆಪಿಗೆ ಗೆಲುವು ಖಚಿತವಾಗುತ್ತಿದ್ದಂತೆ ನಗರದ ಸುಭಾಷ್ ವೃತ್ತದಲ್ಲಿ ಜಮಾಯಿಸಿದ ಕಮಲ ಪಡೆಯ ಕಾರ್ಯಕರ್ತರು ಹಾಗೂ ಮುಖಂಡರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಪಕ್ಷದ ಪ್ರಮುಖ ನಾಯಕರುಗಳ ಪರವಾಗಿ ಜೈಕಾರದ ಘೋಷಣೆಗಳನ್ನು ಕೂಗಿದರು. ಬಳಿಕ ಪಟಾಕಿ ಸಿಡಿಸಿ ಪರಸ್ಪರ ಸಿಹಿ ಹಂಚುವುದರ ಮೂಲಕ ದೆಹಲಿ ಗೆಲುವನ್ನು ಸಂಭ್ರಮಿಸಿದರು. ನಂತರ ಒಂದು ದಿಲ್ಲಿಯ ವಿಧಾನಸಭಾ ಮತಕ್ಷೇತ್ರದಲ್ಲಿ ಅಭೂತಪೂರ್ವ ಜಯ ಸಾಧಿಸಿದಂಥ ಭಾರತೀಯ ಜನತಾ ಪಕ್ಷದ ನಮ್ಮ ನೆಚ್ಚಿನ ನಾಯಕರಾದ ನರೇಂದ್ರ ಮೋದಿಯವರು ಹಾಗೂ ಅಮಿತ್ ಶಾಜಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ವಿಜಯೋತ್ಸವದ ಕುರಿತು ಯುವ ನಾಯಕರಾದಂತಹ ಭಾರತೀಯ ಜನತಾ ಪಕ್ಷ ಯುವ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಮಹೇಶ್ ರೆಡ್ಡಿಗೌಡ ಮುದ್ದಾಳ್ ಅವರು ಎರಡು ಮಾತಾಡಬೇಕಂತ ಕೇಳಿಕೊಳ್ತೇನೆ. बोलो भारत माता की जय, वंदे मातरಂ. ಇವತ್ತು ದಿಲ್ಲಿ ವಿಧಾನಸಭೆಯಲ್ಲಿ ಅಭೂತಪೂರ್ವವಾಗಿ 48 ಸೀಟುಗಳನ್ನು ಗೆದ್ದು ಇವತ್ತು ಪೂರ್ಣಾವಧಿಯಾಗಿ ಆಪ್ ಸರ್ಕಾರ ಏನು ಸೊಕ್ಕಿದೆ ಅವರು ಒಂದು ಭಾಷಣದಲ್ಲಿ ಹೇಳಿದರು, ಇನ್ನೊಂದು ಜನ್ಮ ಎತ್ತಿ ಬರಬೇಕು, ಬಿಜೆಪಿಯವರು ಈ ಸರ್ಕಾರ ಮಾಡೋದಾಗಲ್ಲ, ಇವ್ರ ಕೈಲೇ ಇವ್ರು ಏನು ಮಾಡಿದ್ರು ನಮ್ಮ ಕೈಲಿ ಆಗಲ್ಲ ಅಂತ ಭಾಳ ದಿಮಾಕಿಲೆ ಮಾತಾಡ್ತಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ಗೆ ಇವತ್ತು ಮುಖಭಂಗ ಆಗಿದೆ. ಅವರು ಸೊಪ್ಪು ಇವತ್ತು ಅಡಗಿದೆ. ಇವತ್ತು ಅದಕ್ಕೆ ಯಾವುದೇ ಎಷ್ಟೇ ಅಧಿಕಾರ ಇದ್ದರೂ ನಮ್ಮದೇ ನಡೀತದ, ನಮ್ಮದೇ ಆಗ್ತದೆ ಅನ್ನೋದು ಅಂತ ಕೇಳಿ ಬರಬಾರ್ದು. ಆ ಥರ ಆದರೆ ಇವತ್ತು ಏನು ಆಗ್ತದೆ ಅನ್ನೋದು ಎಲ್ಲರಿಗೂ ತಿಳ್ಕೊಬೇಕು. ಆಮೇಲೆ ನರೇಂದ್ರ ಮೋದಿ ಅವರ ಶಕ್ತಿ ಏನಿದೆ ಅಂತ ಇವತ್ತು ಎಲ್ಲರಿಗೂ ಗೊತ್ತಾಗಿದೆ. ದಿಲ್ಲಿಯಲ್ಲಿ ಸದ್ಯಕ್ಕೆ 70 ಸೀಟ್ಗಳಲ್ಲಿ 48 ಸೀಟ್ಗಳನ್ನು ಬಿಜೆಪಿಯವರು ಗೆದ್ದು ಇವತ್ತು ವಿಜಯೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಮುಂದೆ ಇದೇ ರೀತಿ ಎಲ್ಲ ರಾಜ್ಯಗಳಲ್ಲೂ ಬಿಜೆಪಿ ವಿಜಯೋತ್ಸವವನ್ನು ಮಾಡ್ತದೆ. ಮುಂದಿನ ಬರುವಂಥ ಎಲ್ಲ ವಿಧಾನಸಭೆಗಳಾಗಿರ್ಬೋದು, ಬರುವಂಥ ಲೋಕಸಭೆಯಲ್ಲಾಗಿರ್ಬೋದು, ಮೋದಿಯವರ ನೇತೃತ್ವದಲ್ಲಿ ಎಲ್ಲ ರಾಜ್ಯಗಳಲ್ಲೂ ನಾವು ಬಿಜೆಪಿ ಸರ್ಕಾರಗಳನ್ನು ಮಾಡ್ತೀವಿ ಅಂತ ಹೇಳ್ತಾ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಇವತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬಹಳ ಸಂಭ್ರಮ ಪಡುವಂತಹ ದಿನವಾಗಿದೆ. ಕಳೆದ 27 ವರ್ಷಗಳಿಂದ ದೆಹಲಿಯಲ್ಲಿ ಅಧಿಕಾರದಿಂದ ವಂಚಿತರಾಗಿರತಕ್ಕಂಥ ಭಾರತೀಯ ಜನತಾ ಪಕ್ಷ ಇವತ್ತು ಸಾಕಷ್ಟು ಹೋರಾಟ ಮಾಡಿ ಏನೋ ಜನರ ಪಬ್ಲಿಕ್ಕು ಅರವಿಂದ್ ಕೇಜ್ರಿವಾಲ್ ನಾನ್ ಕರಪ್ಟಪ್ಪ ಅಂತ ತಿಳ್ಕೊಂಡು ಎಲ್ಲರೂ ಅವ್ರನ್ನ ಗೆಲ್ಲಿಸಿ ಮುಖ್ಯಮಂತ್ರಿಗಳನ್ನ ಮಾಡಿದ್ರು. ವ್ಯಾಗನಾರ್ ಗಾಡಿನಾಗ ಅಡ್ಡಾಡ್ತಿದ್ರು. ಅವರು ಗೌರ್ಮೆಂಟ್ ಸರ್ವೆಂಟ್ ಆಗಿ ರಿಸೈನ್ ಮಾಡಿ ಏನೋ ಒಂದು ಬದಲಾವಣೆ ತರಕತ್ತನಪ್ಪ ಕೇಜ್ರಿವಾಲ್. ಕಸಬರಿಗೆ ಒಂದು ಗುರುತನ್ನು ಇಟ್ಟುಕೊಂಡು ಇಲ್ಲ ಮುಂಚೆನೆ ಕಸ ಬಳಕೋತ ಜನರಲ್ಲಿ ಬದಲಾವಣೆ ತರ್ತೀನಿ ಅಂತ ಹೇಳಿದ್ರು. ಆದರೆ 2 ಅವಧಿಗೆ ಅವ್ರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ ದೆಹಲಿಯ ಜನತೆಗೆ ಗೊತ್ತಾಯಿತು, ಅರವಿಂದ್ ಕೇಜ್ರಿವಾಲ್ ಅವರು ಏನು ಹೇಳಿಕೊಂಡು ಅಧಿಕಾರಕ್ಕೆ ಬಂದರು, ಅವರು ಹಾಗಿಲ್ಲ. ಅವರು ಕೂಡ
ಕೊಟ್ಟರು ಸಾಮಾನ್ಯ ಜನರಿಗೆ ಇದು ಬಹಳ ಎಫೆಕ್ಟ್ ಆಗಿದೆ ದೆಹಲಿಯ ಚುನಾವಣೆ. ಎಲ್ಲ ಕಾರಣದಿಂದ ನಾವು ಜನರ ಸಮೀಪ ಇದ್ದು ಜನರಿಗೆ ಅನುಕೂಲವಾಗತಕ್ಕಂಥ ಕೆಲಸವನ್ನ ಮಾಡತಕ್ಕಂಥ ಪಕ್ಷ ಇಡೀ ದೇಶದಲ್ಲಿ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ. ಇವತ್ತು ನರೇಂದ್ರ ಮೋದಿಜಿ ಅವರು ಬಹಳ ಇವತ್ತು ಪಾರ್ಟಿ ಆಫೀಸ್ನಾಗ ಸಂಭ್ರಮಾಚರಣೆ ಡೆಲ್ಲಿ ಪಾರ್ಟಿ ಆಫೀಸ್ನಾಗ. ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.